ಅಲ್ಲಿಯೂ ಸಹಿತ ಮುಸಲ್ಮಾನರು ಒಂದಾಗೋದಕ್ಕೆ ಇಲ್ಲೂ ಒಂದಾಗೋದಕ್ಕೆ ಈ ಕಾರಣ ಆಗ್ತದಂತ. ಬಾಗಲಕೋಟೆ ಅನೇಕ ಮುಸಲ್ಮಾನರಾಗಿರ್ಬೋದು, ರಾಜ್ಯದ ಇನ್ನುಳಿದ ಕಡೆ ಮುಸಲ್ಮಾನರಾಗಿರ್ಬೋದು ಸಹಜನಸ್ತಾರೆ. ಇವತ್ತು ಇಲ್ಲಪ್ಪ ನಾವು ಬಿ ಜೆ ಪಿಗೆ ಅನುಕೂಲ ಮಾಡಬೇಕನ್ನ ಇಂಥ ವ್ಯಕ್ತಿಯ ಇಷ್ಟೆಲ್ಲ ಮಾತಾಡಿದ್ರು ನಾವು ಮತ ಹಾಕ್ಬೇಕನ್ನುವಂತೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಬುಲ್ಡೋಜರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯೋಗಿ ಆದಿತ್ಯನಾಥರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ನಮ್ಮ ಯಡಿಯೂರಪ್ಪನ ಟೀಕೆನೂ ಮಾಡೋದು ಬಿಟ್ಟಿಲ್ಲ ಅವರು. ಅದೇ ಅವ್ರ ಮಗನ ಬಗ್ಗೆ ಟೀಕೆ ಮಾಡೋದು ಬಿಟ್ಟಿಲ್ಲ. ಇನ್ನೂ ತಮ್ಮ ಒಗರ್ನಲ್ಲಿದ್ದಾರೆ. ಆ ಮತ್ತು ಬೇರೆ ಒಗರ್ ಅಂತೀವಿ ನಾವು ಈ ಭಾಗದಾಗ. ಅದು ಈ ದಕ್ಷಿಣ ದಾವಣಗೆರೆ ಸೋಲೋದು ಕಾರಣ ಆಗ್ಬೋದಾ ಅಂತೇಳಿ. ಯಾಕಂದರೆ ಆಲ್ರೆಡಿ ಡಿಸೈಡ್ ಮಾಡಿದಂಥ ವಿಷಯ ಇಲ್ಲಿ ಮುಸಲ್ಮಾನರು ಎಲ್ಲರೂ ಡಿಸೈಡ್ ಮಾಡಿದ್ದಾರೆ, ಇಲ್ಲಪ್ಪ ಈ ಸಲ ನಾವು ನಮ್ಮ ಮುಸಲ್ಮಾನ ಕ್ಯಾಂಡಿಡೇಟ್ಗೆ ಬರೋಣ ಅಂತೇಳಿ. ಅದಕ್ಕಾಗಿ ಏನು ಆಗ್ಬೋದು ಅನ್ನುವಂಥ ನೆಲೆಯಲ್ಲಿ ವಿಚಾರ ಮಾಡಿದಾಗ ಸಹಜವಾಗಿ ಇದು ಏನಾದರೂ ಪೆಟ್ಟು ಆಗ್ಬೋದಾ ಅನ್ನೋದು ಮತ್ತು ನನ್ನ ಮೇಲೆ ಚರ್ಚೆ ಆಗ್ತದೆ. ಆದ್ರೆ ಅದೇ ಕಾಲಕ್ಕೆ ಇಲ್ಲ ದಾವಣಗೆರೆಯಲ್ಲೇ ನಮ್ಮ ವಿಜಯೇಂದ್ರ ಅವರು ಸಹಿತ ಅಲ್ಲೇ ಬಿಟ್ಟಿದ್ದಾರೆ. ಅವರು ಗುದ್ದಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ದಾವಣಗೆರೆಯಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಒಂದೇನಪ್ಪ ಅಂತಂದ್ರೆ ಮುಸಲ್ಮಾನರಲ್ಲೇ ನಿಧಾನಕ್ಕೆ ಅವ್ರ ಲೀಡರ್ಗಳು ಬಂದು ಮಾತಾಡಿದ್ದು ಮತ್ತೇನಾಯಿತು ಒಂದು ಪ್ರಭಾವ ಆಗಬಹುದಾ ಅಂತೆಲ್ಲೂ ಒಂದು ಮೂಲೆಯಲ್ಲಿ ಆಸೆ. ಆದರೆ ಸ್ವಾಭಿಮಾನಿ ಮುಸಲ್ಮಾನರಲ್ಲಿ ಇರೋದನ್ನ ಇಲ್ಲಪ್ಪ ಇದೇನಿಲ್ಲ ನಮ್ಗೆ ಬೇಕಾಗಿಲ್ಲ ಈ ಸಲ ಅಂತೇಳಿ ಒಬ್ಬ ಯಾರೋ ಪಕ್ಷದಲ್ಲಿ ಆರಿಸಿದ್ರು ಅಂತ ಪ್ರಯತ್ನ ಮಾಡ್ಬೋದು. ಇಲ್ಲ ಹೊಡೆದು ಹೋದ್ರೆ